ನೀವು ನೋಡ್ತಾ ಇದ್ರ ಆರ್ ಮ್ಯಾಕ್ಸ್ ಕನ್ನಡ. ನಾನು ಸೀಮಾ ಬಂಗಾರಪ್ಪ. ಚಿತ್ರದುರ್ಗ ಜಿಲ್ಲೆಯ ಹುಣಸೇಕಟ್ಟೆ ಗ್ರಾಮದಲ್ಲಿ ಚಾಂದಿನಿ ಹೂ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ತಮಿಳುನಾಡಿನಿಂದ ಸಸಿಗಳನ್ನ ತಂದು ನಾಟಿ ಮಾಡಿದ್ದ ರೈತರಿಗೆ ಇದೀಗ ನುಸಿ ರೋಗದ ಹೊಡೆತ ಬಿದ್ದಿದೆ. ಕಣ್ಣು ಮುಂದೆಯೇ ಬೆಳೆ ಹಾಳಾಗ್ತಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ರೋಗ ನಿಯಂತ್ರಣಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧಿಯನ್ನ ಸಿಂಪಡಿಸಿದ್ರೂ ಕೂಡ ಏನೂ ಪ್ರಯೋಜನವಾಗ್ತಿಲ್ಲ ಅನ್ನೋದು ರೈತರ ಅಳಲು. ಈ ಕುರಿತು ವಿಶೇಷ ವರದಿ ಇಲ್ಲಿದೆ ನೋಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿ ಚಾಂದಿನಿ ಹೂ ಬೆಳೆದಿದ್ದ ರೈತರು ತಮಿಳುನಾಡಿನಿಂದ ಸಸಿಗಳನ್ನ ತಂದು ನಾಟಿ ಮಾಡಿದ್ರು. ರೈತರಿಗೆ ಆರಂಭದಲ್ಲಿ ಬೆಳೆ ಸೊಗಸಾಗಿ ಬಂದಿದ್ದನ್ನ ಕಂಡು ಸಂತಸವಾಗಿತ್ತು. ಆದ್ರೆ ಆ ಸಂತಸ ಹೆಚ್ಚು ದಿನ ಉಳಿಲಿಲ್ಲ. ಚಾಂದಿನಿ ಹೂವಿನ ಬೆಳೆಗೆ ನುಸಿ ರೋಗದ ಬಾಧೆ ಕಾಣಿಸಿಕೊಂಡಿದ್ದು ದಿನದಿಂದ ದಿನಕ್ಕೆ ಇಡೀ ಬೆಳೆ ಹಾಳಾಗುವ ಆತಂಕ ಎದುರಾಗಿದೆ. ರೋಗ ನಿಯಂತ್ರಣಕ್ಕಾಗಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವಿವಿಧ ಔಷಧಿಗಳನ್ನ ಖರೀದಿಸಿ ಸಿಂಪಡಣೆ ಮಾಡ್ತಿದ್ದಾರೆ. ಆದ್ರೆ ಎಷ್ಟೇ ಔಷಧಿ ಬಳಸಿದ್ರೂ ರೋಗ ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಕಣ್ಮುಂದೆಯೇ ಬೆಳೆ ನಷ್ಟವಾಗ್ತಿದ್ದಂತೆ ರೈತರು ಹೈರಾಣಾಗಿದ್ದಾರೆ. ಮಾಡಿದ ಖರ್ಚು ಕೈಗೆ ಬಾರದೆ ಬೆಳೆ ಉಳಿಸಿಕೊಳ್ಳೋಕೆ ಸಾಧ್ಯವಾಗದೆ ಕೊನೆಗೆ ಚಾಂದಿನಿ ಹೂವಿನ ಬೆಳೆಗಳನ್ನ ಕಿತ್ತು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಜಮೀನಿಗೆ ಕುರಿಗಳನ್ನ ಬಿಟ್ಟು ಮೇಯಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೋಗಕ್ಕೆ ಯಾವ ಔಷಧಿಯನ್ನ ಬಳಸಬೇಕು ಎಂಬ ಬಗ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಔಷಧಿ ಅಂಗಡಿಗೆ ಹೋದ್ರೆ ಒಂದರ ಬದಲು ಮತ್ತೆರಡು ಔಷಧಿಗಳನ್ನ ಕೊಡ್ತಾರೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸಿಂಪಡಿಸಿದ್ರು ಯಾವುದೇ ಪ್ರಯೋಜನವಾಗ್ತಿಲ್ಲ. ಇನ್ನೊಂದೆಡೆ ರೈತರಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡಬೇಕಾದಂತಹ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜಮೀನುಗಳಿಗೆ ಭೇಟಿ ನೀಡಿ ರೋಗದ ಕಾರಣ ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ ಮಾಹಿತಿಯನ್ನ ನೀಡಬೇಕಾದ ಅಧಿಕಾರಿಗಳು ಇತ್ತ ತಿರುಗಿಯೂ ಕೂಡ ನೋಡ್ತಾ ಇಲ್ಲ ಎಂಬ ಆರೋಪ ಕೇಳಿ ಬಂದಿದೆ.